ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಈಶಾ ಹೋಮ್ ವ್ಲಾಗ್ಸ್. ಸೊ ಇವತ್ತು ನಾನು ಈ ವ್ಲಾಗ್ ಮಾಡ್ತಿರೋದು ನೀವು ಕೇಳಿರೋ ಕ್ವಶನಿಗೋಸ್ಕರ. ಹೌದು, ತುಂಬ ಜನ ಈಶಾನ್ ಹೇರ್ ಸೀಕ್ರೆಟ್ ಏನು ಅಂತ ಕೇಳಿದಿರಾ. ಸೊ ಇವತ್ತು ರಿವೀಲ್ ಮಾಡ್ತಿದ್ದೀನಿ. ನಾನು ನಿನ್ನ ಹೇರ್ಸ್ ತೆಗಿತಿದ್ದೀನಿ, ಹೇರ್ಸ್ ತೋರಿಸ್ಬೇಕು. ಓಕೆ, ಐ ವಾಂಟ್ ಟು ನೋ ವಾಟ್ ಈಸ್ ದ ಸೀಕ್ರೆಟ್ ಇಸ್ ಶೈನಿ ಹೇರ್ಸ್. ವಾಟ್ ಈಸ್ ದ ಸೀಕ್ರೆಟ್ ಆಫ್ ಯುವರ್ ಶೈನಿ ಹೇರ್ಸ್? ನೋಡಿದರೆ ಎಷ್ಟು ಶೈನಿ ಆಗಿದೆ ಅಂತ ಹೇಳ್ಕೊಂಡು, ನೋಡೋಕ್ಕೆ ಇಷ್ಟು ಶೈನಿ ಆಗಿರೋದು ಅಷ್ಟೇ ಅಲ್ಲ, ಮುಟ್ಟಕ್ಕೂ ಸಹಿತ ಅಷ್ಟೇ ಸಾಫ್ಟಾಗಿ ಸ್ಮೂತ್ ಆಗಿದೆ. ಆ್ಯಂಡ್ ಅದನ್ನು ಹಿಡ್ಕೊಂಡ್ರೆ ಜಾರ್ ಹೋಗುತ್ತೆ, ಆ ಥರ ಇದೆ. ಕಂಡೀಷ್ನರ್ ಆಗಿ ನೀಟಾಗಿದೆ. ಸೊ ಅಷ್ಟು ಚೆನ್ನಾಗಿ, ಅಷ್ಟು ಸ್ಮೂತಾಗಿ ಹೇಗೆ ಬೇಗ ಗ್ರೋತ್ ಆಗಿದೆ ಅಂತ ಹೇಳ್ತೀನಿ. ಸೊ ರಜಾ ಆಗಿರೋದ್ರಿಂದ ನಮ್ಮ ಅಕ್ಕನೂ ಊರಿಗೆ ಬಂದಿದ್ದು, ನಮ್ಮೂರಿಗೆ. ಸೊ ನಮ್ಮ ಅಕ್ಕನ ಮಗ ಅವನು. ಸೊ ನಮ್ಮ ಮನೆಗೆ ಇವತ್ತು ಮನೆಗೆ ಮುಂದೆ ಸ್ವಲ್ಪ ಗಿಡಗಳಿರಲಿಲ್ಲ. ಮನೆ ಒಳಗಡೆ ಗೌರಿ ಗಿಡ ಅಂತ ಹೇಳ್ತಾರೆ, ಸಿಕ್ಕಾಪಟ್ಟೆ ಬೆಳೆದೋಗಿತ್ತು. ಅದು ದನ ತಿನ್ನಲ್ಲ ಅಂತ ಗೊತ್ತಾಯಿತು. ಸೊ ನೋಡೋಣ, ಅದನ್ನು ಅಲ್ಲಿಂದ ತೆಗೆದ್ಬಿಟ್ಟು ಇಲ್ಲಿ ಹಾಕೋಣ. ಅಲ್ಲಿ ಸುಮ್ಮನೆ ತುಂಬ ಬೆಳೆದೋಗಿದೆ, ಅಲ್ಲಿ ಆಲ್ರೆಡಿ ತುಂಬ ಗಿಡಗಳಿದೆ, ಇಲ್ಲೇ ಯಾವುದೂ ಇಲ್ಲ ಅಂತ. ಸೊ ಅದನ್ನು ಅಲ್ಲಿ ಮನೆ ಒಳಗಡೆ ಬೆಳೆದಿದ್ದಂಥ ಗಿಡಗಳು ಒಂದು ಬೀಜದಿಂದ ತುಂಬ ಹರಡುತ್ತೆ ಅದು ಗೌರಿ ಗಿಡ ಅಂದರೆ. ಸೊ ಅದನ್ನ ತಂದುಬಿಟ್ಟು ನಮ್ಮ ಅಕ್ಕ ಮತ್ತು ನಮ್ಮ ಅಕ್ಕನ ಮಗ, ನನ್ನ ಮಗಳು ಸೇರಿಕೊಂಡು ನನ್ನ ಮನೆಯ ಸ್ವಲ್ಪ ಏನಂತಾರೆ ಗಿಡಗಳನ್ನ ನೆಡ್ತಿದ್ದಾರೆ, ಅಂದ ಮಾಡ್ತಿದ್ದಾರೆ. ಸೊ ನಾನು ಅವಳಿಗೆ ಈ ಥರ ಎಲ್ಲ ಮಣ್ಣಿನ ಕೆಲಸ ಸಣ್ಣಕ್ಕಿರ್ತಂದೇ ಕೊಡ್ತೀನಿ. ನೋಡಿ, ಅವ್ರ ಅಕ್ಕನ ಮಗನ ಜೊತೆ ಅವಳು ಸಹಿತ ಪಾಟಿಂಗ್ ಮಾಡ್ತಿದ್ದಾಳೆ. ಅವಳಿಗೆ ಈಗಲಿಂದನೇ, ಅವಳಿಗೆ ಜಸ್ಟ್ 5 ಇಯರ್ಸು, ಬಟ್ ಈಗಲಿಂದನೇ ಗಿಡ ಹೇಗೆ ನೆಡೋದು ಎಲ್ಲದೂ ನನ್ನನ್ನು ನೋಡಿ ಕಲ್ತ್ಬಿಟ್ಟಿದ್ದಾಳೆ. ಸೊ ನಾವೇನು ಮಾಡ್ತೀವಿ, ಮಕ್ಳು ಅದನ್ನು ಕಲಿತಾರೆ. ಸೊ ನಾವು ಈ ಥರ ಅವ್ರ ಮುಂದೆ ಕ್ರಿಯೇಟಿವ್ ಆಗಿ ವರ್ಕ್ ಮಾಡ್ತಾ ಇರಬೇಕು. ಸೊ ಮಾರ್ನಿಂಗ್ ನಮ್ಮ ಮನೆ ಹತ್ರನೇ ಕವಳಿ ಹಣ್ಣು ಅಂತ ಕುತ್ಕೊಂಡು ಹೋಗ್ತಾಯಿದ್ರು. ಸಿಕ್ಕಾಪಟ್ಟೆ ಆಸೆ ಆಯಿತು. ನಾವು ಸಣ್ಣಕ್ಕಿರ್ತಾ ಕಾಡಲ್ಲಿ ಹುಡುಕಿ ಟ್ರೆಕ್ಕಿಂಗ್ ಅಂತ ಹೋದಾಗ ತೊಗೊಂಡು ತಿಂತಿರೋ ಹಣ್ಣಿದು. ಈ ಕಡೆ ಸಿರ್ಸಿ, ಸಿದ್ದಾಪುರ, ಸಾಗರ ಕಡೆ ಮಲೆನಾಡು ಜನಕ್ಕೆ ಗೊತ್ತಿರುತ್ತೆ ಕಾಡಲ್ಲಿ ಸಿಗೋ ಅಂಥ ಕವಳಿ ಹಣ್ಣು. ಈ ಸಮ್ಮರ್ ಬಂತು ಅಂದರೆ ಈ ಸೀಸನಲ್ಲಿ ಇದನ್ನು ಮಾರ್ಲಿಕ್ಕೆ ಬರ್ತಾರೆ. ನೇರಳೆ ಹಣ್ಣು ಥರನೇ ಇರುತ್ತೆ, ಬಟ್ ನೇರಳೆ ಹಣ್ಣಲ್ಲ, ತುಂಬ ಚೆನ್ನಾಗಿರುತ್ತೆ. ನನ್ನ ಫೇವ್ರೆಟ್. ಅದು ಹೇಳಕ್ಕೆ ಬರಲ್ಲ ಹೆಂಗಿರುತ್ತೆ ಅಂದರೆ, ಸ್ವೀಟ್ ಆಗಿರುತ್ತೆ, ಸೋರಾಗಿರುತ್ತೆ, ಒಗ್ರಾಗಿರುತ್ತೆ. ಒಟ್ಟಿನಲ್ಲಿ ತುಂಬ ಚೆನ್ನಾಗಿ ಫೀಲ್ ಕೊಡುತ್ತೆ. ಬಾಯಲ್ಲಿ ಹಾಕೊಂಡ್ರೆ ಮತ್ತೊಂದು ತಿನ್ನಬೇಕು ಅಂತ ಅನಿಸುತ್ತೆ. ಸ್ಟಾಪ್ ಮಾಡೋಕ್ಕೆ ಅನ್ಸೋದಿಲ್ಲ. ತಿಂದ್ಕೊಂಡು ಇವಾಗ ಬನ್ನಿ ನಮ್ಮ ಹೇರ್ ಆಯಿಲ್ನ ಹೇಗೆ ಪ್ರಿಪೇರ್ ಮಾಡೋದು ಅಂತ ಹೇಳ್ತಾ ಇದ್ದೀನಿ. ಸೊ ಫಸ್ಟಿಗೆ ನಾನು ನಮ್ಮಲ್ಲಿ ಬಿಡೋ ಅಂಥ ಏನು ದಾಸವಾಳ ಗಿಡ ಹೂವಿರುತ್ತೆ, ದಿನ ದೇವರಿಗೆ ಏನು ಏರಿಸ್ತೀವಿ, ಸೊ ಅದನ್ನೆಲ್ಲ ಒಣಗಿಸಿರ್ತೀನಿ. ತೆಗೆದ ಮೇಲೆ ಅದನ್ನು ಹೀಗೆ ಯೂಸ್ ಮಾಡ್ಕೋಬೋದು, ನಮ್ಮ ತಲೆಗೂ ಹಚ್ಕೊಂಡು. ಸೊ ನಾನು ದೇವರಿಗೆ ಆ ಥರ ದಾಸವಾಳ ಹೂವನ್ನ ಏರಿಸಿರ್ತೀನಲ್ಲ, ಅದನ್ನ ಡೈಲಿ ಒಣಗಿಸಿ ಇಟ್ಟಿರ್ತೀನಿ. ಸೊ ಇದ್ರ ಜೊತೆಗೆ ನೋಡಿ, ನಮ್ಮ ಅಕ್ಕ ಅಲ್ಲಿ ಮೆಹಂದಿ ಎಲೆನ ಕೊಯ್ಕೊಂಬಂದೇಳೆ. ಪಕ್ಕದ ಮನೇಲಿ ಇತ್ತಂತೆ ಮೆಹಂದಿ ಗಿಡ. ಅವಳಿಗೆ ಕಾಣಿಸಿದ್ದು ಅದು ಹೆಂಗೆ ಕಾಣಿಸ್ತು ಅಂತ. ಇಲ್ಲ, ಮೆಹಂದಿ ಪುಡಿ ಹಾಕೋತಿದ್ವಿ ಇಷ್ಟು ದಿನ. ಸೊ ಅವಳಿಗೆ ಮೆಹಂದಿ ಗಿಡ ಸಿಕ್ಕಿದೆ ಅಂತ ಫ್ರೆಶ್ ಆಗೇ ತೆಗೆದು ಅದರ ಎಳೆ ಎಲ್ಲ ತೆಗಿತಾ ಇದ್ದಾಳೆ. ಸೊ ದಾಸವಾಳ, ಮೆಹಂದಿ, ಸೊ ಇದು ಸಹಿತ ನೆನ್ನೆದು ಹೂವು. ಸೊ ಅದನ್ನೂ ಸಹಿತ ನಾವು ಹಾಕ್ತೀವಿ, ತೊಟ್ಟು ಬಿಡಿಸ್ಬಿಟ್ಟು ಹಾಕೋದು ಅಷ್ಟೇ, ಮತ್ತೇನೂ ಇಲ್ಲ. ಸೊ ಅದ್ರ ಜೊತೆಗೆ ಕರಿಬೇವು ಮತ್ತು ಅಲ್ಲಿ 2 ನೆಲ್ಲಿಕಾಯಿನೂ ಇದೆ. ಅಷ್ಟೇ ಇಲ್ಲ, ಮೇಯ್ನಾಗಿ ನಾವು ಇದಕ್ಕೆ ಮೆಂತೆ ಗೊತ್ತೇ ಇದೆ, ತುಂಬ ಇಂಪಾರ್ಟೆಂಟು. ಹೇರ್ ಕಂಡೀಷನ್ ಮಾಡುತ್ತಿದ್ದು. ಸೊ ಹೇರ್ ಸ್ಮೂತ್ ಆ್ಯಂಡ್ ಸಿಲ್ಕಿಯಾಗಿ ಮಾಡಲಿಕ್ಕೆ ಹೆಲ್ಪ್ ಮಾಡುತ್ತೆ. ಸೊ ಇದನ್ನು ಸಹಿತ ಈ ಎಣ್ಣೆಗೆ, ಏನು ಕೊಕೊನಟ್ ಆಯಿಲಿನ ಎಣ್ಣೆ ಇದೆ ಅದಕ್ಕೆ. ಮತ್ತು ಇದಕ್ಕೆ ಇನ್ನೊಂದು ಸೀಕ್ರೆಟ್ ಇಂಗ್ರೀಡಿಯೆಂಟ್ ಇದೆ, ಮನೇಲೇ ಬೆಳೀತಾ ಇರೋದು ಬ್ರಾಹ್ಮಿ ಎಲೆ ಅಂತ ಗೊತ್ತಾದು. ಒಂಥರ ಬ್ರಾಹ್ಮಿ ಅಂತ ಹೇಳ್ತಾರೆ, ತುಂಬ ಯೂಸ್ ಈಗ ಪಾಪ್ಯುಲರ್ ಆಗಿದೆ ಬ್ರಾಹ್ಮಿ ಅಂತ. ಸೊ ಅದು ಈ ಥರ ಗಿಡದ, ನಮ್ಮ ತೆಂಗಿನ ಮರದಲ್ಲೇ ಬೆಳೆದಿದೆ ಈ ಥರ. ಸೊ ಏನಾದ್ರು ನಿಮ್ಮಲ್ಲಿ ಸಣ್ಣ ಪುಟ್ಟ ಜಾಗ ಇದ್ದರೆ ಸಣ್ಣದೊಂದು ಸಸಿ ತೊಗೊಂಡು ಹಾಕಿದ್ರೆ ಹರಡ್ಬಿಡುತ್ತೆ ಪೂರ್ತಿ. ಬರೀ ಹೇರ್ಸಿಗೆ ಅಷ್ಟೇ ಅಲ್ಲ, ಇದು ಬ್ರೈನಿಗೂ ತುಂಬ ಇಂಪಾರ್ಟೆಂಟು. ನಮ್ಮಮ್ಮ ಇದನ್ನು ಸಣ್ಣಕ್ಕಿರ್ತಾ ಕೊಡ್ತಿದ್ರು, ಖಾಲಿ ಹೊಟ್ಟೆಲ್ ತಿನ್ನು ಅಂತ, ಮೆಮೊರಿ ಚೆನ್ನಾಗಿರುತ್ತೆ ಅಂತ. ಮಕ್ಕಳೇನಾದರೂ ಓದೋರಿದ್ದರೆ ಮೆಮೊರಿ ಚೆನ್ನಾಗಿರಬೇಕು ಅಂದರೆ ಇದನ್ನು ಕೊಡ್ತಿದ್ರು. ಸೊ ಬನ್ನಿ ಇವಾಗ. ಸೊ 2 ನೆಲ್ಲಿಕಾಯಿ, 1 ಆನಿಯನು, ಕರಿಬೇವು ಮತ್ತು ದಾಸವಾಳ, ಇದು ರೋಸ್ಮೇರಿ ಅಂತ ಹೇಳ್ತಾರೆ ಅದು, ಮತ್ತು ಮೆಹಂದಿ ಲೀವ್ಸು, ಮೇಥಿ ಸೀಡ್ಸು, ಅದ್ರ ಜೊತೆಗೆ ಬ್ರಾಹ್ಮಿ ಎಳೆ ಕೊಯ್ಕೊಂಬಂದಿರೋದು. ಇದಿಷ್ಟು ಇಂಗ್ರೀಡಿಯೆಂಟ್ಸು ನಾವಿವಾಗ ಮ್ಯಾಜಿಕ್ ಆಯಿಲ್ ಮಾಡಲಿಕ್ಕೆ. ಸೊ ಇದಿಷ್ಟು ನಾನು ಕುದಿಸ್ಲಿಕ್ಕೆ, ಬಾಯ್ಲ್ ಮಾಡಲಿಕ್ಕೆ ಕಬ್ಬಿಣದ ಪಾತ್ರೆ ತೊಗೊಂಡಿದ್ದೀನಿ, ಅದು ಒಳ್ಳೆಯದು ಅಂತ ಹೇಳ್ಕೊಂಡು. ಸೊ ಅದಕ್ಕೆ ಕೊಕೊನಟ್ ಆಯಿಲು. ಸೊ ನಾನು ಪ್ಯೂರ್ ಕೊಕೊನಟ್ ಆಯಿಲ್ ಹಾಕಿದ್ದೀನಿ, ಅದು ನಮ್ಮ ಬೌಲರ್ಸ್ ಬ್ರ್ಯಾಂಡಿಂದ ತೊಗೊಂಡಿದ್ದೆ. ಸೊ ಫಸ್ಟಿಗೆ ಏನು ಗ್ಯಾಸ್ ಹಚ್ಚಿ ಇಡೋದೇನು ಅವಶ್ಯಕತೆ ಇಲ್ಲ, ಕೆಳಗಡೆ ನಮ್ಮ ಅಕ್ಕ ಎಲ್ಲ ಹಾಕ್ಕೊತಿದ್ದಾಳೆ. ಸೊ ಯೂಶ್ವಲಿ ಅವಳೇ ನನಗೆ ಪ್ರತಿ ವರ್ಷವೂ ಅವ್ರ ಮನೇಲಿ ಮಾಡಿ ನಂಗೆ ಒಂದು ಬಾಟಲ್ ಕೊಟ್ಟು ಕಳಿಸ್ತಿದ್ಲು. ಸೊ ಈ ಸಲ ಅವಳೇ ಊರಲ್ಲಿ ಇದ್ಲ, ರಜಕ್ಕಿದ್ಲ ಅಂತ ಅವಳ ಕೈಯಲ್ಲೇ ಮಾಡಿಸ್ತಾ ಇರೋದು ನಾನು. ಸೊ ಪೂರ್ತಿ 1 ಲೀಟರ್ ಕೊಕೊನಟ್ ಆಯಿಲ್ನ ಹಾಕ್ಕೊಂಡಿದ್ದೀನಿ. ಆ 1 ಲೀಟರ್ ಕೊಕೊನಟ್ ಆಯಿಲಿಗೆ ಕಟ್ ಮಾಡ್ಕೊಂಡಿರೋವಂಥ ಈರುಳ್ಳಿ, ಸ್ವಲ್ಪ ಈರುಳ್ಳಿ ಹಾಗೆ ಹಾಕೋಕ್ಕಾಗಲ್ಲ, ಕಟ್ ಮಾಡಿದ್ರೆ ಗರಿ ಆಗುತ್ತೆ ಅಂತ ಹೇಳ್ಕೊಂಡು, ಫ್ಲೇವರ್ ಬಿಡುತ್ತೆ ಅಂತ ಹೇಳ್ಕೊಂಡು. ಆಮ್ಲನೂ ಅಷ್ಟೇ, ನೆಲ್ಲಿಕಾಯಿನೂ ಅಷ್ಟೇ ಕಟ್ ಮಾಡ್ಕೊಂಡಿದ್ದೀವಿ. ಸೊ ಅದನ್ನೆಲ್ಲದನ್ನು ಇಲ್ಲಿ ಹಾಕೋತಿದ್ದೀವಿ. ಏನು ಈರುಳ್ಳಿ, ಆಮ್ಲ, ಕರಿಬೇವು, ದಾಸವಾಳ, ಮೇಥಿ ಸೀಡ್ಸು, ರೋಸ್ಮೇರಿ ಮತ್ತು ಮೆಹಂದಿ ಲೀವ್ಸು ಎಲ್ಲದನ್ನು ಸಹಿತ ಹಾಕ್ತಾಯಿದ್ದೀನಿ. ಇದೆಲ್ಲ ತುಂಬ ಇಂಪಾರ್ಟೆಂಟು. ದಾಸವಾಳ ಅಂತೂ ನಿಮಗೆ ಗೊತ್ತೇ ಇದೆ, ತುಂಬ ಹೆಲ್ಪ್ ಮಾಡುತ್ತೆ ಗ್ರೋತಿಗೆ ಮತ್ತು ಸ್ಟ್ರೆಂತ್ ಮಾಡುತ್ತೆ. ಅಷ್ಟೇ ಅಲ್ಲ, ಏನಾದರೂ ನಮಗೆ ಬೇಗ ಕೂದಲು ಬೆಳ್ಳಗಾಗೋದು, ಅದು ಯಾವುದೇ ರೀತಿಯ ಪ್ರಾಬ್ಲಮ್ ಇರೋದಿಲ್ಲ. ಆ್ಯಂಡ್ ಮೇಥಿ ಸೀಡ್ಸು ತುಂಬ ಚೆನ್ನಾಗಿ ಈ ಡಿಟ್ಯಾಂಗಲಿಂಗ್ ಅಂದರೆ ಏನಂತಾರೆ,
ಹಿಕ್ಕಾಗತ್ತೆ ಅಂತ ತುಂಬ ಹೇಳ್ತೀವಲ್ಲ, ಸೊ ಅದು ಏನೂ ಆಗೋದಿಲ್ಲ ಮೆಂತ್ಯ ಸೀಡ್ಸ್ ಹಾಕ್ಕೊಂಡ್ರೆ. ಆ್ಯಂಡ್ ಆಮ್ಲದಲ್ಲಿ ರಿಚ್ ಇನ್ ವಿಟಮಿನ್ ಸಿ ಇರೋದ್ರಿಂದ ಸೊ ಅದು ಸಹಿತ ನಮ್ಮ ಬ್ಲಡ್ ಸರ್ಕ್ಯುಲೇಷನ್ ಹೆಲ್ಪ್ ಮಾಡುತ್ತೆ ಮತ್ತು ಡ್ರೈ ಆಗೋದಿಲ್ಲ. ಆ್ಯಂಡ್ ಮೆಹಂದಿ ಲೀವ್ಸು ಅಷ್ಟೇ ತುಂಬ ಇಂಪಾರ್ಟೆಂಟು, ಕಂಡೀಷ್ನರ್ ಥರ ಕೆಲಸ ಮಾಡುತ್ತೆ ನಮ್ಮ ಹೇರ್ಸಿಗೆ. ಆ್ಯಂಡ್ ರೋಸ್ಮೇರಿ ಪರ್ಫೆಕ್ಟಾಗಿ ಶೈನ್ ಆಗಿಕೊಡುತ್ತೆ. ರೋಸ್ಮೇರಿ ಇದು ಸೀಕ್ರೆಟ್ ಇಂಗ್ರೀಡಿಯೆಂಟ್ಸ್, ಅದು ಶೈನ್ ಆಗಲಿಕ್ಕೆ ಮತ್ತು ಸ್ಮೂತ್ ಫೀಲ್ ಕೊಡಲಿಕ್ಕೋಸ್ಕರ. ರೋಸ್ಮೇರಿ ನಿಮ್ಮ ಮೇಲೆ ಗಿಡ ಇದ್ದರೆ ಅದನ್ನು ಎಳೆನ ಒಣಗಿಸ್ಬಿಟ್ಟು ನೀವು ಹಾಕ್ಬೋದು. ಇಲ್ಲ ಅಂತಂದರೆ ಈ ಆಯುರ್ವೇದಿಕ್ ಶಾಪ್ ಅಂತ ಇರುತ್ತಲ್ಲ, ಎಲ್ಲ ಸಿಗುತ್ತೆ, ಲವಂಗ ಏಲಕ್ಕಿ ಎಲ್ಲ. ಸೊ ಅಂಥ ಅಂಗಡಿಯಲ್ಲಿ ಸಹಿತ ಇದು ಸಿಗುತ್ತೆ. ಹೋಗಿ ಕೇಳಿದ್ರೆ ರೋಸ್ಮೇರಿ ಲೀವ್ಸ್ ಕೊಡಿ ಅಂದರೆ ಡ್ರೈ ಲೀವ್ಸ್ನ ಕೊಡ್ತಾರೆ. ಒಂದು 50 ಗ್ರಾಮ್ಸಿಗೆ 50 ರೂಪೀಸ್ ಅಷ್ಟೇ. ಸೊ ಎಲ್ಲದೂ ನಾವು ಹಾಕಬೇಕು. ಮೆಂತ್ಯ ಸೀಡ್ಸ್ ಅಂತ ಏನು ಹೇಳ್ತೀವಲ್ಲ ಅದನ್ನ ನಾವು ಫಸ್ಟಿಗೆ ಹಾಕಬಾರ್ದು. ಸ್ವಲ್ಪ ಬೆಚ್ಚಗಾಗಿ ಒಂದು ಕುದಿ ಬಂದಮೇಲೆ ಹಾಕಬೇಕು. ಇಲ್ಲ ಅಂತಂದರೆ ಅದು ಬೇಗನೆ ಅದು ಹೊತ್ತೋಗ್ಬಿಡುತ್ತೆ ಮೆಂತ್ಯ ಸೀಡ್ಸು. ಹಾಗಾಗಿ ಫಸ್ಟಿಗೆ ಹಾಕಬೇಡಿ. ಒಂದು 5 ನಿಮಿಷ ಅದು ಸ್ವಲ್ಪ ಬಿಸಿ ಆದಮೇಲೆ ಲಾಸ್ಟಿಗೆ ಹಾಕಿ. ಸೊ ಇದನ್ನೆಲ್ಲದನ್ನು ನಾವು ತೆಂಗಿನ ಎಣ್ಣೆಯಲ್ಲಿ ರೋಸ್ಟ್ ಮಾಡ್ತಿದ್ದೀವಿ, ಫ್ರೈ ಅಂತ ಹೇಳ್ತೀವಿ, ಫ್ರೈ ಮಾಡ್ತಿದ್ದೀವಿ. ಸೊ 1 ಲೀಟರ್ ತೆಂಗಿನ ಎಣ್ಣೆಯಲ್ಲಿ ಇದನ್ನು ಫ್ರೈ ಮಾಡ್ತಿದ್ದೀವಿ. ತೆಂಗಿನ ಎಣ್ಣೆನೇ ಯಾಕೆ ತೊಗೊಂಡಿದ್ದೀನಿ ಅಂದರೆ ನಿಮಗೆ ಗೊತ್ತಿದೆ, ಹಳೇ ಕಾಲಿನ ಎಣ್ಣೆನ ತಲೆಗೆ ಹಚ್ಕೊಂಡು ಬರ್ತಿದ್ದೀವಿ. ಯಾಕೆ ಅಂದರೆ ಅದು ನಮಗೆ ಒಂಥರ ನರಿಶ್ಮೆಂಟು, ಮಾಯ್ಶ್ಚರೈಸಿಂಗ್ ಫೀಲ್ ಕೊಡಲಿಕ್ಕೋಸ್ಕರ. ಮತ್ತು ನಮ್ಮ ಹೇರ್ಸ್ ಡ್ರೈ ಆಗಿ ಡ್ಯಾಮೇಜ್ ಆಗಿ ತುಂಬಾ ಒಂಥರ ಅದರೊಳಗೆ ಸತ್ವನೇ ಇಲ್ಲ ಅಂತ ಆದಾಗ ನಾವು ತೆಂಗಿನೆಣ್ಣೆ ಯೂಸ್ ಮಾಡಮ್ಮ ಅಂತ ಬೈತಾರೆ. ತಲೆಗೆ ಸ್ವಲ್ಪ ತಂಪಾಗತ್ತೆ, ಹಚ್ಕೊಳ್ಳಮ್ಮ, ಕಣ್ಣೆಲ್ಲ ಉರಿತಿದ್ರೆ ಅಂತಲೂ ಬೈತಾರೆ ಅಮ್ಮ. ಸೊ ಹಾಗಾಗಿ ತೆಂಗಿನೆಣ್ಣೆಯಲ್ಲಿ ಇದನ್ನೆಲ್ಲ ರೋಸ್ಟ್ ಮಾಡ್ತೀವಿ. ಆ್ಯಂಡ್ ನಿಮಗೆ ಗೊತ್ತಿದೆ, ಬ್ರಾಹ್ಮಿ ಲೀವ್ಸು ಸಹಿತ ಒಳ್ಳೆ ಗ್ಲಾಸಿನೆಸ್ ಫೀಲ್ ಕೊಡುತ್ತೆ ಮತ್ತು ಬ್ಲಡ್ ಸರ್ಕ್ಯುಲೇಷನ್ಗೆ ಹೆಲ್ಪ್ ಮಾಡುತ್ತೆ. ಆ್ಯಂಡ್ ಒಂದು ಲೇಯರ್ಗೆ ಪ್ರೊಟೆಕ್ಟಿವ್ ಲೇಯರ್ ಥರ ಕೊಡುತ್ತೆ. ಸೊ ಇದನ್ನೆಲ್ಲದನ್ನು ನಾವು ಈ ಥರ ತೆಂಗಿನ ಆಯಿಲ್, ಕೊಕೊನಟ್ ಆಯಿಲಲ್ಲಿ ನಾನು ಚೆನ್ನಾಗಿ ಫ್ರೈ ಮಾಡ್ತೀನಿ. ಒಂದು 15 to 20 ಮಿನಿಟ್ಸ್ ಹಿಡಿಯುತ್ತೆ ಫ್ರೈ ಆಗೋಕ್ಕೆ. ಈ ಥರ ಬರಬೇಕು. ಸ್ವಲ್ಪ ತಣ್ಣಗಾದ್ಮೇಲೆ ಇದನ್ನು ಚೆನ್ನಾಗಿ ಸೋಸ್ಕೋಬೇಕು. ಈ ಥರ ಸ್ಟೀಲಿಂದು ಒಂದು ಪ್ಲಾಸ್ಟಿಕ್ಕಿಂದ್ರಲ್ಲಿ ಹಾಕಿ ಸೋಸ್ಕೋಬೇಡಿ, ಯಾಕಂದರೆ ಅದು ಸುಟ್ಟೋಗಿ ಕರ್ಗೋಗ್ಬಿಡುತ್ತೆ. ಸ್ಟೀಲಿಂದ ಏನಾದರೂ ಸೋಸೋದಿದ್ರೆ ಅದರೊಳಗೆ ಸೋಸ್ಕೊತ ಹೋಗಿ. ಸೊ ಆಮೇಲೆ ನೀವು ಇದನ್ನು 6 to 8 ಮಂತ್ಸ್ ತನಕ ಆರಾಮಾಗಿ ಸ್ಟೋರ್ ಮಾಡಿಕೊಂಡು ಹಚ್ಕೋಬೋದು. ಸೊ 1 ಲೀಟ್ರ್ ಎಣ್ಣೆಗೆ 1.25 ಲೀಟ್ರ್ ತನಕ ಅಂತೂ ಆಗಿರುತ್ತೆ. ಅದು ನಾವು ನೀಟಾಗಿ ಹಿಂಡಿದಷ್ಟು ಬರುತ್ತೆ. 1 ಲೀಟ್ರ್ ಬರುತ್ತೆ. ಬೇಕು ಅಂದರೆ ನಮಗೆ ಅಷ್ಟು ಆಗಲ್ಲ ಹಿಂಡಲಿಕ್ಕೆ ಅಂದ್ರೂ ಒಂದು ನೋಡಿ, ಇದು ಅರ್ಧ ಲೀಟ್ರ್ ಬಾಟಲ್ ಅಷ್ಟೇ ಅಲ್ಲದೆ ಮತ್ತು ಆ ಕಡೆ ಒಂದು 1/4 ಲೀಟ್ರ್ ಬಾಟಲು ಅಂದರೆ 3/4 ಲೀಟ್ರ್ ಅಂತ ಬಂದಿದೆ. ಇದನ್ನು ಈ ಎಣ್ಣೆಗೇನು ಎಕ್ಸ್ಪೈರಿ ಡೇಟ್ ಇರೋದಿಲ್ಲ. ಆರಾಮ್ಸೆ 6 ತಿಂಗಳಿಂದ 1 ವರ್ಷ ಯೂಸ್ ಮಾಡ್ಬೋದು. ರೀಸ್ಟೋರ್ ಮಾಡಿರೋದು ನಮಗಂತೂ 1 ವರ್ಷ ತನಕ ಅಂತೂ ಬರುತ್ತೆ. ಆ್ಯಂಡ್ ನಾವು ಶೇರ್ ಮಾಡ್ಕೊತೀವಿ, ನಾವು ಅಕ್ಕ ತಂಗಿ ಎಲ್ಲ. ಇದೇ ನೋಡಿ ರೋಸ್ಮೇರಿ ಗಿಡ. ಸೊ ನೀವು ಮನೇಲಿ ಗಿಡ ಬೆಳೆಸಿದ್ರೆ ಅದ್ರದ್ದೇ ಎಲೆ ಹಾಕ್ಕೊಳ್ಳಿ. ಇಲ್ಲ ಅಂತಂದರೆ ಡೈರೆಕ್ಟಾಗಿ ಅಂಗಡಿಯಿಂದ ತೊಗೊಂಬಂದು ಹಾಕ್ಕೋಬೋದು. ಈ ಆಯಿಲ್ನ ನಾನು ನನ್ನ ಮಗಳಿಗೆ ವೀಕ್ಲಿ 1 ಅಥವಾ 2 ಹೇಗೆ ಅನುಕೂಲ ಇರುತ್ತೆ ಹಾಗೆ ಹಚ್ಕೊತೀನಿ. ಬಟ್ 1 ಡೇ ಅಷ್ಟೇ ನಾನು ನೈಟ್ ಬಿಡ್ತೀನಿ ಅದನ್ನು ತಲೆಯಲ್ಲಿ, ಮತ್ತು 3 to 4 ಡೇಸ್ ಬಿಡೋದಿಲ್ಲ. ಈ ಥರ ನೀಟಾಗಿ ಮಸಾಜ್ ಮಾಡ್ತೀನಿ. ಹಿಂದ್ಗಡೆ ಬುಡಕ್ಕೆ ಮತ್ತು ಮುಂದ್ಗಡೆ ಎಲ್ಲ ಬ್ಲಡ್ ಸರ್ಕ್ಯುಲೇಷನ್ ಆಗೋಂಗೆ ಒಂದು 1/2 ಅವರ್ ನೀಟಾಗಿ ಮಸಾಜ್ ಮಾಡಿಬಿಟ್ಟು ತಲೆಗೆ ನೀಟಾಗಿ ಜಡೆ ಹಾಕಿ ಇಟ್ಬಿಡ್ತೀನಿ. ನೆಕ್ಸ್ಟ್ ಡೇ ಅದನ್ನು ತಲೆ ಸ್ನಾನ ಮಾಡ್ತೀನಿ. ಯೂಶ್ವಲಿ ನಾನು ಫ್ರೈಡೇ ಸಂಜೆ ಹಿಂಗೆ ಹಚ್ಕೊಂಡ್ರೆ ಸ್ಯಾಟರ್ಡೇ ಮಾರ್ನಿಂಗ್ ತಲೆ ಸ್ನಾನ ಮಾಡಿಸ್ಬಿಡ್ತೀನಿ. ಸೊ ಅವಳಿಗೆ 2.5 ಇಯರ್ಸ್ ಇರಬೇಕಾದ್ರೆ ಅವಳದು ಫುಲ್ ಕೂದಲು ತೆಗ್ಸಿದ್ವಿ, ನಾವು ದೇವ್ರಿಗೆ ಕೊಟ್ಟಿದ್ವಿ. ಸೊ ಆಮೇಲಿಂದ ನಾನು ತಲೆಗೆ ಸ್ವಲ್ಪ ಟ್ರಿಮ್ ಮಾಡ್ಕೊಂಬಂದಿದ್ದೀನಿ ಅಷ್ಟೇ. ನೋಡಿ ಅಷ್ಟು ಬೇಗ 2.5 ಇಯರ್ಸಲ್ಲೇ ಅವಳಿಗೆ 5 ಇಯರ್ಸು ಇಷ್ಟು ಚೆನ್ನಾಗಿ ಗ್ರೋತ್ ಆಗಿ ಇಷ್ಟು ಉದ್ದ ಲೆಂತ್ ಬಂದಿದೆ. ಮತ್ತು ಹೆಲ್ದಿ ಆಗಿದೆ ಕೂದಲು, ತುಂಬ ಶೈನಿಯಾಗಿ ಗ್ಲಾಸಿ ಆಗಿದೆ. ಸೊ ಎಷ್ಟೊಂದು ಜನ ಇನ್ಸ್ಟಾಗ್ರಾಮಲ್ಲಿ ಇದೊಂದು ಮೆಸೇಜ್ ಹಾಗೆ ಇರ್ತಿದ್ರಿ, ಎಷ್ಟು ಬೇಗ ಹೇಗೆ ಹೇರ್ಸ್ ಉದ್ದ ಬಂತು ಅಂತ ಹೇಳ್ಕೊಂಡು. ಸೊ ಇದೇ ನನ್ನ ಮ್ಯಾಜಿಕಲ್ ಹೇರ್ ಆಯಿಲ್ ಅಂತ ಹೇಳ್ಬೋದು. ಹೌದು, ವಿಡಿಯೋ ತಗೋಬೇಕು. ಏನು ಬೀಳಿಸ್ತಿದ್ದಾವೆ ಯಪ್ಪ. ಇಲ್ಲೇ ಇದ್ದಾವೆ. ಏನಂತ ಅನ್ಕೊಂತೀರ, ನಾವು ನಮ್ಮ ಅಕ್ಕ ಹಂಗೆ ಒಂದು ಸ್ವಲ್ಪ ಲಾಂಗ್ ಡ್ರೈವ್ ಅಂತ ಹೋಗಿದ್ವಿ ಹೆಗ್ಗೋಡ್ ಕಡೆಗೆ. ಬರ್ತಾ ಅಲ್ಲೊಂದು ಮಾವಿನ ಹಣ್ಣು, ಚಿಕ್ಕ ಕಾಡು ಮಾವು ಗೊತ್ತಾ, ಸೀಪಹಣ್ಣು ಮಾವು ಅಂತ ಹೇಳ್ತಾರೆ, ಆ ಮರ ಇತ್ತು. ಸೊ ಅದನ್ನೆಲ್ಲ ನಾವು ಬರ್ತಾ ರೋಡಲ್ಲಿ ದಬ ಬೀಳ್ತಿದೆ. ಏನು ಬೀಳ್ತಿದೆ ಅಂತ ನೋಡಿದ್ರೆ ಮಾವಿನ ಹಣ್ಣು. ಆಮೇಲೆ ಗೊತ್ತಾಯ್ತು ಮೇಲ್ಗಡೆ ಅಷ್ಟು ಹಾಕ್ಕೊಂಡು ಮಂಗಗಳಿದೆ, ಒಂದು ಹಿಂಡು ಮಂಗಗಳಿದೆ, ಒಂದು 4-5, ಅದೆಲ್ಲದು ತಿಂತಾ ಇದೆ ಮತ್ತು ಬೀಳಿಸ್ತಾ ಇದೆ ಅಂತ ಹೇಳ್ಕೊಂಡು. ಸೊ ನೋಡಿ ಇಲ್ಲೇ ಮೇಲ್ಗಡೆ ಅಲ್ಲಿ ಕುತ್ಕೊಂಡಿದೆ, ಕಾಣಿಸ್ತಿದೆಯಾ ಮಂಗಗಳು? ಒಂದು 4-5 ಇದೆ, ಅಷ್ಟು ಹಾಕ್ಕೊಂಡು ದೂರ. ನಂಗೆ ಝೂಮ್ ಮಾಡೋಕ್ಕಾಗ್ತಾಯಿಲ್ಲ, ನೋಡಿ ಅಷ್ಟು ಅಲ್ಲಿ ಕಾಣಿಸ್ತಿದ್ಯಾ? ಹಾಂ. ಸೊ ಅವು ಸ್ವಲ್ಪ ತಿಂತಿದ್ದಾವೆ. ತಿಂತಾ ಇಲ್ಲ, ಹಾರ್ತಿರ್ಬೇಕಾರೆ ಒಂದಿಷ್ಟು ಬೀಳ್ತಿದ್ದಾವೆ. ನಾವು ಡ್ರೈವ್ ಮಾಡ್ಕೊಂಡು ಬರ್ಬೇಕಾರೆ ಕಾಣಿಸ್ತು ಕೆಳಗಡೆನೆ ದಬ ಬಿದ್ದಿರೋದು. ಮತ್ತು ನಮ್ಮ ತಲೆ ಮೇಲೆ 1-2 ಬಿದ್ದಂಗೆ ಆಯಿತು. ಹಾಗಾಗಿ ಸ್ಕೂಟಿ ನಿಲ್ಲಿಸ್ಬಿಟ್ಟು ನಾವು ನೋಡಿರೋದು. ಸೀಪ ಮಾವು, ಚಿಕ್ಕ ಮಾವು ಅಂತ ಹೇಳ್ತಾರಲ್ಲ, ಅದು ಸಾರು ಮಾಡಲಿಕ್ಕೆ, ಗೊಜ್ಜು ಮಾಡಲಿಕ್ಕೆ ಸೂಪರ್ ಇರುತ್ತೆ. ಲಾಸ್ಟ್ ವೀಡಿಯೋ ಹಾಕಿದ್ದೆ ನಾನು. ಅಲ್ಲಿದೆ ಅಲ್ಲ ಮಾವಿನ ಹಣ್ಣು ಇದೆ, ಚಿಕ್ಕ ಮಾವಿನ. ಸೀಪ ಹಣ್ಣು ಅಂತಾರೆ, ಸಾರು ಮಾಡ್ತಾರೆ. ಸೀಪ ಹಣ್ಣು ಅಂತ ಚಿಕ್ಕದು, ಎಲ್ಲೂ ಸಿಗಲ್ಲ, ಕಾಡು ಮಾವು ಅಂತ ಹೇಳ್ತಾರೆ. ಸೊ ನಾವು ಬರ್ತಾ ಇದ್ವಿ ದೇವಸ್ಥಾನಕ್ಕೆ ಹೋಗಿ, ಮಳೆ ಬಂದಾಗ ಮೇಲ್ಗಡೆ ಡಬ ಏನೋ ಬಿತ್ತಾಯಿತು, ಕಲ್ಲು ಬಿದ್ದಂಗೆ. ಏನಂತ ಗೊತ್ತಾಗಲಿಲ್ಲ.
ನೋಡಿದ್ರೆ ಮಂಗಗಳು ನಮಗೋಸ್ಕರ ಕೆರಡ ಬೀಳ್ಸಾಕಿದ್ದಾವೆ ನೋಡಿ. ಇಷ್ಟೇ ಅಲ್ಲ, ಸ್ಕೂಟಿಯಲ್ಲಿ ಮತ್ತೊಂದಿಷ್ಟು ತುಂಬಿಟ್ಕೊಂಡಿದ್ದೀವಿ, ತೋರಿಸ್ಬಿಟ್ಟೆ. ಇಷ್ಟು ಹಾಕೊಂಡು ನಮಗೋಸ್ಕರ ಮಂಗ ಬೀಳ್ಸಿರೋದು ಇದು ದಬ 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 ಬೀಳಿಸ್ತು. ಸೊ ನಾವಿವಾಗ ಹೊರಟ್ವಿ ಅಂದ್ರೂ ಅಲ್ಲಿ ನಮ್ಮ ಜೊತೆನೆ ಇನ್ನೂ ಗೊಂಚಲು ಇದೆ ನೋಡಲ್ಲಿ, ಗೊಂಚಲು ಇದೆ ಕಾಡು ಮಾವು, ಅದು ಬೀಳಿಸ್ತಿದೆ. ನಾವು ಆರಿಸ್ಕೊಂಡು ಬಂದ್ವಿ, ಸಿಕ್ಕಾಪಟ್ಟೆ ಆರಿಸ್ಕೊಂಡ್ರು. ಸೊ ಇಷ್ಟಕ್ಕೆ ನಾನು ವ್ಲಾಗ್ ಮುಗೀತು ಅಂತ ಅನ್ಕೋಬೇಡಿ. ನೆಕ್ಸ್ಟ್ ನೀವೆಲ್ಲರೂ ತುಂಬ ಜನ ಇನ್ಸ್ಟಾಗ್ರಾಮಲ್ಲಿ ಕಮೆಂಟ್ಸ್ ಹಾಕಿ ಇಟ್ಟಿದ್ದೀರಾ, ಅಷ್ಟೇ ಯೂಟ್ಯೂಬಲ್ಲೂ ಕಮೆಂಟ್ ಹಾಕಿದ್ದೀರಾ, ಮತ್ತೊಂದು ಸಲ ಫುಲ್ ಹೋಮ್ ಟೂರ್ ವೀಡಿಯೋನ ಹಾಕಿ ಅಂತ ಹೇಳ್ಕೊಂಡು. ಸೊ ಹಾಗಾಗಿ ನಿಮಗೋಸ್ಕರ ನೆಕ್ಸ್ಟ್ ನಾನು ವಿಡಿಯೋ ಮಾಡೋದು ಹೋಮ್ ಟೂರ್ ವಿಡಿಯೋ. ಪೂರ್ತಿ ವಿಡಿಯೋನ ತೋರಿಸ್ತೀನಿ, ಶಾರ್ಟಾಗಿ ಒಂದು ಹೋಮ್ ಟೂರ್ ಮಾಡ್ತೀನಿ. 1 ವರ್ಷ ಆದಮೇಲೆ ಏನೇನು ಚೇಂಜಸ್ ಆಗಿದೆ ಅಂತೆಲ್ಲ ತೋರಿಸ್ತೀನಿ. ನಿಮ್ಗೆ ಏನಾದ್ರು ಡೌಟ್ಸ್ ಇದ್ದರೆ ನನಗೆ ಕಮೆಂಟ್ ಮಾಡಿ. ಸೊ ಹಾಗೆ ನನ್ನ ಚಾನಲ್ ಈಶಾ ಹೋಮ್ ಬ್ಲಾಗ್ಸ್ನ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.